ನಿಮಗೆ 30 ವರ್ಷದ ಮೇಲಾಗಿದೆ ಅಂತಂದ್ರೆ ನೀವು ಬೆಳಿಗ್ಗೆ ತಿಂತಾ ಇರುವಂತಹ ತಿಂಡಿ 3 ವಿಷಯಗಳನ್ನ ಡಿಸೈಡ್ ಮಾಡುತ್ತೆ. ನಿಮ್ಮ ದೇಹ ತೂಕ ಕಡಿಮೆ ಆಗುತ್ತೋ ಅಥವಾ ಹೆಚ್ಚಾಗುತ್ತೋ, ನಿಮ್ಮ ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದೋ ಅಥವಾ ಬೇಗ ವೀಕ್ ಆಗ್ತಾ ಬಂದ್ಬಿಡುತ್ತೋ, ಇಡೀ ದಿನದಲ್ಲಿ ನಾವು ಖುಷಿಯಾಗಿ ಚೈತನ್ಯಯುತವಾಗಿ ಜೀವನವನ್ನು ಕಳಿಬಹುದೋ ಅಥವಾ ನಿಮಗೆ ಬೇಗ ಸುಸ್ತಾಗೋದು, ಮೈಕೆ ನೋವು ಬರುವಂತ ಸಾಧ್ಯತೆ ಇದೆಯೋ. ಹೆಚ್ಚಿನವರು 60 ವರ್ಷ ಆದ್ಮೇಲೆ ನನಗೆ ಮೈಕೆ ನೋವು ಬರುತ್ತೆ, ಸುಸ್ತಾಗ್ತಾ ಹೋಗುತ್ತೆ, ಮೂಳೆಗಳು ವೀಕ್ ಆಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಒಬ್ಬ ಕೀಲು ಮೂಳೆ ತಜ್ಞನಾಗಿ ನಾನು ಪ್ರತಿದಿನ 30 ವರ್ಷದ ನಂತರ ದಿನದಿಂದ ದಿನಕ್ಕೆ ಮೂಳೆಗಳು ವೀಕ್ ಆಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಇದಕ್ಕೆ ಮುಖ್ಯ ಕಾರಣ ನಾವು ಬೆಳಿಗ್ಗೆ ತಿಂತಾ ಇರುವಂತಹ ತಿಂಡಿ. ಹಲವಾರು ಜನ ಸರಿಯಾಗಿ ತಿಂತಾ ಇರಲ್ಲ ಅಥವಾ ತಿಂಡಿಯನ್ನು ತಿನ್ನೋದನ್ನ ಸ್ಕಿಪ್ ಮಾಡ್ಬಿಡ್ತಾರೆ, ತಿಂಡಿ ತಿನ್ನೋದೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಳಗಿನ ಸರಿಯಾದ ತಿಂಡಿಯನ್ನು ತಿನ್ನೋದ್ರಿಂದ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲೇ ಹೇಗೆ ನಾವು ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು, ತೂಕವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬಹುದು, ತೂಕ ಕಡಿಮೆ ಮಾಡಬಹುದು, ಮತ್ತೆ ಇಡೀ ದಿನ ಚೈತನ್ಯಯುತವಾಗಿ ಸಾಗಿಸ್ಲಿಕ್ಕೆ ಯಾವ ತಿಂಡಿ ತಿಂದ್ರೆ ಅನುಕೂಲ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಅರ್ಥ ಆಗ್ಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಸಣ್ಣ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಒಳ್ಳೆ ತಿಂಡಿ ತಿನ್ನಿಸಬೇಕು ಅಂದ್ರೆ ಅರ್ಥ ಆಗುತ್ತೆ ಡಾಕ್ಟ್ರೆ, 30 ರಿಂದ 60 ವರ್ಷದಲ್ಲಿ ಏನ್ ತಿಂದ್ರು ನಡೆಯುತ್ತೆ ಅಂತ ಹಲವಾರು ಜನ ಅನ್ಕೊಂಡಿರ್ತಾರೆ. ಇದು ತಪ್ಪು. ಯಾಕೆ ಅಂತ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ. 30 ವರ್ಷದ ನಂತರ ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಕಡಿಮೆ ಆಗ್ತಾ ಬರುತ್ತೆ, ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ವರ್ಷದಿಂದ ವರ್ಷಕ್ಕೆ ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದಾಗೆ ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ಗೆ ಬೇಕಾಗಿರುವಂತಹ ಇಂಜಿನ್, ಅಂದ್ರೆ ಮಾಂಸಖಂಡ ಗಟ್ಟಿಯಾಗಿದ್ದಾಗ ನಮ್ಮ ದೇಹದಲ್ಲಿ ನಾವು ತಿಂದಿರುವಂತಹ ಆಹಾರವನ್ನ ಸರಿಯಾಗಿ ಶಕ್ತಿಯಾಗಿ ಉಪಯೋಗಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಮಾಂಸಖಂಡ ವೀಕ್ ಆಗ್ತಾ ಬಂದಾಗ ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗ್ತಾ ಬಂದ್ಬಿಡ್ಬೋದು, ಹೊಟ್ಟೆ ಬೊಜ್ಜು ಹೆಚ್ಚಾಗಬಹುದು, ನಮ್ಮ ಮೂಳೆಗಳು ಸಪೋರ್ಟ್ ಕರೆಕ್ಟ್ ಆಗಿಲ್ಲ ಅಂದ ತಕ್ಷಣ ನಮಗೆ ಬೇಗ ಸುಸ್ತಾಗೋದು, ಮೂಳೆಗಳು ವೀಕ್ ಆಗುವಂತ ಸಾಧ್ಯತೆ ಇರಬಹುದು. ಸೊ ಮಾಂಸಖಂಡಗಳನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಬೇಕೇ ಬೇಕು. ಅದನ್ನ ನಾವು ಬ್ರೇಕ್ಫಾಸ್ಟ್ ಅಲ್ಲಿ, ನಮ್ಮ ತಿಂಡಿಯಲ್ಲಿ ತಿಂತಾ ಇಲ್ಲ. ಎರಡನೇದು ಬಹಳ ಮುಖ್ಯವಾದಂತದ್ದು, ಮೂಳೆಗಳು 35ರ ನಂತರ ವೀಕ್ ಆಗ್ತಾ ಬರುತ್ತೆ. ಮೂಳೆಗಳು ಅನ್ನುವಂಥದ್ದು ಒಂದು ಲಿವಿಂಗ್ ಟಿಶ್ಯೂ, ಜೀವಂತ ವಸ್ತು. ಪ್ರತಿದಿನ ಹೊಸ ಮೂಳೆ ಕೋಶಗಳು ಬೆಳವಣಿಗೆ ಆಗುತ್ತೆ, ಹಳೆ ಕೋಶಗಳು ಹೋಗ್ತಾ ಹೋಗುತ್ತೆ. ಆದ್ರೆ ಅದಕ್ಕೆ ಕರೆಕ್ಟ್ ಆಗಿ ಬೇಕಾಗಿರುವಂತಹ ರಾ ಮೆಟೀರಿಯಲ್, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಪ್ರೋಟೀನ್, ಹಲವಾರು ಬೇರೆ ಬೇರೆ ಪೋಷಕಾಂಶಗಳನ್ನ ಕರೆಕ್ಟ್ ಆಗಿ ಕೊಟ್ಟು ಮೆಕ್ಯಾನಿಕಲ್ ಲೋಡಿಂಗ್ ಅಂದ್ರೆ ಕೆಲವೊಂದು ವ್ಯಾಯಾಮಗಳನ್ನ ಮಾಡಿದಾಗ ಮಾತ್ರ ಮೂಳೆಗಳು ಗಟ್ಟಿಯಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ನಾವು ಇದನ್ನೆಲ್ಲ ಪೂರೈಕೆ ಮಾಡಲಿಲ್ಲ ಪೋಷಕಾಂಶಗಳು ಅಂದ ತಕ್ಷಣ ಮೂಳೆಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ, ಆವಾಗ ತೊಂದರೆ ಆಗುತ್ತೆ. ಮೂರನೇದು ಇನ್ಸುಲಿನ್ ಸ್ಪೈಕ್. ಅಂದ್ರೆ ನಾವು ಹೆಚ್ಚಿನವರು ತಿಂತಾ ಇರ್ಬೇಕಾದ್ರೆ ಬೆಳಿಗ್ಗೆ ತಿಂಡಿ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತ ಆಹಾರವನ್ನು ತಗೋತೀವಿ. ಅವಾಗ ನಮ್ಮ ದೇಹದಲ್ಲಿ ಇನ್ಸುಲಿನ್ ಹೆಚ್ಚಾಗುತ್ತೆ. ಸರಿಯಾಗಿ ನಾವು ಕೆಲಸ ಮಾಡಲಿಲ್ಲ, ಈಗಿನ ಜೀವನ ಶೈಲಿಯಲ್ಲಿ ನಾವು ಕೂತ್ಕೊಂಡೇ ಹೆಚ್ಚಿನ ಸಮಯ ಕಳೆದು ಬಿಡ್ತೀವಿ. ಆದ್ರೆ ಸರಿಯಾಗಿ ತಕ್ಷಣ ನಾವು ಕೆಲಸ ಮಾಡಲಿಲ್ಲ ಅಂದ ತಕ್ಷಣ ಆ ಹೆಚ್ಚು ಇರುವಂತಹ ಇನ್ಸುಲಿನ್ ನಮ್ಮ ದೇಹದಲ್ಲಿ ಈ ಗ್ಲೂಕೋಸ್, ನಾವು ತಿಂದಿರುವಂತಹ ಆಹಾರವನ್ನು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡು ಮಾಡುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಆಹಾರವನ್ನು ತಗೊಳ್ಳೋದು ಬಹಳ ಮುಖ್ಯ. ಈ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತಹ ಆಹಾರ ತಗೊಂಡ್ರೆ, ಉದಾಹರಣೆಗೆ ನಮ್ಮಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇದೆ ಅಂತ ತಿಳ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಅನ್ನ ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡಬೇಕು ಅಂದ್ರೆ ಸರಿಯಾಗಿ ಡೆಪಾಸಿಟ್ ದುಡ್ಡನ್ನ ಮಾಡ್ತಾ ಇರಬೇಕು. ಬೆಳಿಗ್ಗೆ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತಹ ತಿಂಡಿ ತಿನ್ನೋದು ಅಂತ ಅನ್ನೋದು, ನಾವು ಯಾವಾಗ್ಲೂ ವಿತ್ಡ್ರಾ ಮಾಡ್ತಾ ಇದೀವಿ, ದುಡ್ಡನ್ನ ತೆಗಿತಾ ಹೋಗ್ತಾ ಇದೀವಿ, ಆದ್ರೆ ದುಡ್ಡನ್ನು ಕಟ್ತಾನೆ ಇಲ್ಲ. ಅವಾಗ ನಮ್ಮ ಬ್ಯಾಂಕ್ ಅಕೌಂಟ್ ವೀಕ್ ಆಗ್ತಾ ಬರುತ್ತೆ. ಸೊ ಸರಿಯಾಗಿ ನಮ್ಮ ದೇಹದ ಬ್ಯಾಂಕ್ ಅಕೌಂಟ್ ಅನ್ನು ಹೇಗೆ ಮೇಂಟೈನ್ ಮಾಡಬೇಕು ಮುಂದೆ ನೋಡ್ತಾ ಹೋಗೋಣ. ನಮ್ಮಲ್ಲಿ ಹೆಚ್ಚಿನವರು ಬೆಳಿಗ್ಗೆ ತಿಂಡಿ ತಿನ್ಬೇಕಾದ್ರೆ ಈ 3 ತಪ್ಪುಗಳನ್ನ ಮಾಡ್ತೀವಿ. ನೀವ್ ಯಾವ್ದು ಮಾಡ್ತಾ ಇದೀರಿ ಅಂತ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೊದಲನೇದು, ನಾನು ಈಗಾಗಲೇ ಹೇಳಿದಾಗೆ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತ ಆಹಾರವನ್ನ ಬೆಳಿಗ್ಗೆ ತಿಂಡಿಯಾಗಿ ತಿನ್ನುವಂಥದ್ದು. ಹಲವಾರು ಜನ ನಮ್ಮ ಮುಂಚಿನ ಪೂರ್ವಜರೆಲ್ಲರೂ ಕೂಡ ತೋಟದಲ್ಲಿ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಹೋಗಿ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ರು. ಅಂತವರಿಗೆ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತ ತಿಂಡಿಯನ್ನು ತಿಂದ್ರೆ, ಅಂದ್ರೆ ನಾವು ಬೆಳಿಗ್ಗೆ ತಿಂಡಿಗೆ ಒಂದು 3-4 ಇಡ್ಲಿ ಚಟ್ನಿ ಹಾಕೊಂಡು ತಿನ್ನೋದು, 2 ದೋಸೆ ಚಟ್ನಿ ಹಾಕೊಂಡು ತಿನ್ನುವಂಥದ್ದು, ಶನಿವಾರ ಭಾನುವಾರ ಬಂತು ಅಂದ ತಕ್ಷಣ ಪೂರಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ತಿನ್ನುವಂಥದ್ದು, ಅಥವಾ ಟೈಮ್ ಇಲ್ಲ ಅನ್ನೋರಿಗೆ ಬೆಳಿಗ್ಗೆ ಆಫೀಸ್ ಬೇಗ ಹೋಗ್ಬೇಕು ಅಂತ ಬ್ರೆಡ್ ಜಾಮ್ ತಿನ್ನುವಂಥದ್ದು, ಇದೆಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಕಾರ್ಬೋಹೈಡ್ರೇಟ್ ಹೆಚ್ಚಾದ ತಕ್ಷಣ ಇನ್ಸುಲಿನ್ ಸ್ಪೈಕ್ ಆಗುತ್ತೆ. ಅವಾಗ ಆ ದೇಹದಲ್ಲಿ ಬ್ಲಡ್ ಗ್ಲೂಕೋಸ್ ಅನ್ನ ಕರೆಕ್ಟ್ ಆಗಿ ನಾವು ಕೆಲಸ ಮಾಡಿದಾಗ ಮಾತ್ರ ಆ ಗ್ಲೂಕೋಸ್ ಉಪಯೋಗ ಆಗುತ್ತೆ. ಅದಾಗ್ಲಿಲ್ಲ ಅಂದ ತಕ್ಷಣ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಅದ್ರ ಜೊತೆಗೆ ಈ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತದ್ದು ಅನ್ನೋದು ಒಂದು ಬೆಂಕಿ ಕಡ್ಡಿ ಇದ್ದಾಗೆ. ಒಂದು ಮ್ಯಾಚಸ್ ಅಲ್ಲಿ ಒಂದು ಬೆಂಕಿ ಕಡ್ಡಿ ಹತ್ತಿದಾಗ ಆ ತಕ್ಷಣ ಉರಿದು ಆರೋಗ್ಬಿಡುತ್ತೆ. ಅದೇ ರೀತಿ 1 ರಿಂದ 2 ಗಂಟೆಯಲ್ಲಿ ಅದು ನಮ್ಗೆ ಎನರ್ಜಿ, ಶಕ್ತಿಯನ್ನು ಕೊಡುತ್ತೆ. ತಕ್ಷಣ ಒಂದು 11-12 ಗಂಟೆ ಸುಮಾರಿಗೆ ನನಗೆ ಹಸಿವಾಗಕ್ಕೆ ಶುರು ಆಗುತ್ತೆ, ಇನ್ನಷ್ಟು ತಿನ್ಬೇಕು ಅನ್ನೋಂತಹ ಆ ಕ್ರೇವಿಂಗ್, ಬಯಕೆ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿಲ್ಲದೆ ಹೊಟ್ಟೆ ಬೊಜ್ಜು ಹೆಚ್ಚಾಗ್ಬಿಡ್ಬಹುದು. ಸೊ ಅದಕ್ಕೋಸ್ಕರ ಪೂರ್ವಜರಿಗೆ ಇದು ಅಡ್ಡಿಲ್ಲ, ಯಾಕಂದ್ರೆ ಅವ್ರು ಕೆಲಸ ಮಾಡ್ತಿದ್ರು, ಅವಾಗ ಅವ್ರ ಬಾಡಿಯಲ್ಲಿ ಮೇಂಟೈನ್ ಆಗ್ತಾ ಇತ್ತು. ಸೊ ಕಾರ್ಬೋಹೈಡ್ರೇಟ್ ಜೊತೆಗೆ ನಮ್ಗೆ ಬೇಕಾಗಿರುವಂತಹ ಸಮತೋಲನವನ್ನ ನಾವು ಮಿಸ್ ಮಾಡ್ತಾ ಇದೀವಿ. ಎರಡನೇ ತಪ್ಪು, ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕಾಫಿಯನ್ನ ಮೊದಲು ಕುಡಿಯುವಂತದ್ದು. ಹಲವಾರು ಜನರಿಗೆ ಬೆಳಿಗ್ಗೆ ಈ ಟೀ ಕಾಫಿ ಕುಡಿಯುವಂತ ಅಭ್ಯಾಸ ಇರುತ್ತೆ. ಟೀಯಲ್ಲಿ ಟ್ಯಾನಿನ್ ಮತ್ತು ಕಾಫಿಯಲ್ಲಿ ಕ್ಯಾಫೀನ್ ಅನ್ನುವಂತಹ ಮಾಲಿಕ್ಯೂಲ್ ಇರುತ್ತೆ. ಇದು ಸ್ಟಿಮ್ಯುಲೆಂಟ್, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನ ಹೆಚ್ಚಿಸುತ್ತೆ. ಕಾರ್ಟಿಸಾಲ್ ಹೆಚ್ಚಾದ ತಕ್ಷಣ ನಮ್ಮ ದೇಹದಲ್ಲಿ, ಕಾರ್ಟಿಸಾಲ್ ಬೆಳಿಗ್ಗೆ ಹೊತ್ತು ಹೆಚ್ಚಿರುತ್ತೆ, ಆದ್ರೆ ತುಂಬಾ ಹೆಚ್ಚಾದ ತಕ್ಷಣ ನಮ್ಮ ಒತ್ತಡ, ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ನಮ್ಮ ದೇಹದಲ್ಲಿ ಇನ್ನಷ್ಟು ಹೊಟ್ಟೆ ಬೊಜ್ಜು ಶೇಖರಣೆ ಆಗುವಂತಹ ಒಂದು ಮೆಕ್ಯಾನಿಸಮ್
ಆಕ್ಟಿವೇಟ್ ಆಗ್ಬಿಡುತ್ತೆ. ಸೊ ಈ ರೀತಿ ಆದಾಗ ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ಈ ಕಾಫಿ ಟೀಯನ್ನ ಬೆಳಗ್ಗೆ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಅಂದ್ರೆ ನಾವು ತಿಂದಿರುವಂತಹ ಆಹಾರದಲ್ಲಿ ಇರುವಂತಹ ಕ್ಯಾಲ್ಸಿಯಂ ನಮ್ಮ ದೇಹದ ಒಳಗಡೆ ಹೀರ್ಕೊಳ್ಳೋದನ್ನ ಈ ಕಾಫಿ ಟೀ ಅಡ್ಡಿ ಆಗುತ್ತೆ. ಅಂದ್ರೆ ಅದನ್ನ ಸ್ಟಾಪ್ ಮಾಡುತ್ತೆ, ಅದನ್ನ ಬ್ಲಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಬೆಳಗ್ಗೆ ತಿಂಡಿಗಿಂತ ಮುಂಚೆ ಟೀ ಕಾಫಿ ಕುಡಿದ್ರೆ ನಮ್ಮ ಮೂಳೆಗಳು ವೀಕ್ ಆಗ್ತಾ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಆಗಬಾರ್ದು. ಬೆಳಗ್ಗೆ ಟೀ ಕಾಫಿ ಕುಡಿಯೋದ್ರಿಂದ ಅಸಿಡಿಟಿ ಹೆಚ್ಚಾಗುತ್ತೆ, ಹಲವಾರು ತೊಂದರೆಗಳಾಗ್ಬೋದು. ಮೂರನೇ ಮುಖ್ಯವಾದಂತಹ ತಪ್ಪು ಬೆಳಗ್ಗೆ ತಿಂಡಿಯನ್ನ ಬಿಟ್ಟು ಬಿಡೋದು. ಡಾಕ್ಟ್ರೇ, ನಮಗೆ ಬೆಳಿಗ್ಗೆ ಹೊತ್ತು ಟೈಮೇ ಇರಲ್ಲ, ಅರ್ಜೆಂಟ್ ಇರುತ್ತೆ, ಆಫೀಸಿಗೆ ಹೋಗ್ಬೇಕು, ಶಾಲೆಗೆ ಹೋಗ್ಬೇಕು, ಮಕ್ಕಳನ್ನ ರೆಡಿ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಎಲ್ಲರನ್ನೂ ಕಳಿಸ್ಬೇಕು ಅಂತ ಹೆಚ್ಚಿನ ಸಲ ಮನೆಯಲ್ಲಿರುವಂಥ ಹೆಂಗಸರು ಬೆಳಿಗ್ಗೆ ತಿಂಡಿನ ತಿನ್ನೋದೇ ಇಲ್ಲ ಅಥವಾ ತುಂಬಾ ಲೇಟ್ ಆಗಿ ತಿಂತಾರೆ. ಈ ರೀತಿ ಮಾಡೋದು ಕೂಡ ತಪ್ಪು. ಬೆಳಿಗ್ಗೆ ಅಥವಾ ನಾನು ತೂಕ ಕಡಿಮೆ ಮಾಡಬೇಕು ಅಂತ ತಿಂಡಿ ಬಿಟ್ಟಿದ್ದೀನಿ ಅಂತಲೂ ಇನ್ನು ಕೆಲವೊಬ್ರು ಹೇಳ್ತಿರ್ತಾರೆ. ಇದು ಕೂಡ ತಪ್ಪು. ಬೆಳಿಗ್ಗೆ ಹೊತ್ತು ನಾವು ಖಾಲಿ ಹೊಟ್ಟೆಯಲ್ಲಿ ತುಂಬಾ ಹೊತ್ತು ಇರೋದ್ರಿಂದ ನಮ್ಮ ದೇಹದಲ್ಲಿ ಹಂಗರ್ ಮೋಡ್, ಸರ್ವೈವಲ್ ಮೋಡ್ ಹೆಚ್ಚಾಗ್ಬಿಡುತ್ತೆ. ಅವಾಗ ಮತ್ತೆ ಒತ್ತಡ ಹೆಚ್ಚಾಗಿ ಈ ಕಾರ್ಟಿಸಾಲ್ ಅನ್ನುವಂಥ ಸ್ಟ್ರೆಸ್ ಹಾರ್ಮೋನ್ಗಳು ಹೆಚ್ಚಾಗಿ ಇನ್ನಷ್ಟು ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ದೇಹದಲ್ಲಿ ಮಾಂಸಖಂಡಗಳನ್ನ ಈ ದೇಹ ಅದನ್ನ ಬ್ರೇಕ್ ಡೌನ್ ಮಾಡಿ ನಮ್ಗೆ ಶಕ್ತಿಯಾಗಿ ಕೊಡ್ತಾ ಹೋಗುತ್ತೆ. ಸೊ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ನಂತರ ನಾನು ಮಧ್ಯಾಹ್ನ ಮೇಲೆ ಹೆಚ್ಚು ಊಟ ಮಾಡೋದು ಹಾಗಾಗುತ್ತೆ, ರಾತ್ರಿ ಹೊತ್ತು ಇನ್ನಷ್ಟು ತಿನ್ಬೇಕು ಅನ್ನುವಂತಹ ಬಯಕೆಗಳು ಬರ್ತಾ ಹೋಗುತ್ತೆ. ಸೊ ನಾವು ಬೆಳಿಗ್ಗೆ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತಹ ತಿಂಡಿ ತಿನ್ನೋದು, ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿಗಿಂತ ಮುಂಚೆ ಟೀ ಕಾಫಿ ಕುಡಿಯುವಂತಹದ್ದು, ಮತ್ತೆ ತಿಂಡಿಯನ್ನ ಬಿಟ್ಟು ಬಿಡೋದು ಅಥವಾ ಲೇಟಾಗಿ ತಿನ್ನುವಂಥದ್ದು, ಈ ಮೂರು ನಾವು ಮಾಡ್ತಾ ಇರುವಂತಹ ದೊಡ್ಡ ತಪ್ಪು. ಹೇಗೆ ಸರಿ ಮಾಡ್ಕೋಬೇಕು ನೋಡೋಣ. ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ನಮ್ಮ ಬೆಳಗಿನ ತಿಂಡಿ ಅತ್ಯಂತ ಉಪಯುಕ್ತ ಆಗ್ಬೇಕು, ಆರೋಗ್ಯಕರ ಆಗ್ಬೇಕು ಅಂದ್ರೆ 4 ಮುಖ್ಯ ಪಿಲ್ಲರ್ಗಳನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಅದನ್ನ ನಮ್ಮ ದಿನದ ಆ ತಿಂಡಿಯಲ್ಲಿ ಸೇರಿಸಬೇಕು ಅಂತ. ಯಾವ್ದ್ಯಾವ್ದು? ಮೊದಲನೇ ಪಿಲ್ಲರ್ ಪ್ರೋಟೀನ್, ಎರಡನೇ ಪಿಲ್ಲರ್ ಕ್ಯಾಲ್ಸಿಯಂ, ಮೂರನೇ ಪಿಲ್ಲರ್ ಫೈಬರ್ ಅಂದ್ರೆ ನಾರಿನಾಂಶ, ನಾಲ್ಕನೇ ಪಿಲ್ಲರ್ ಆರೋಗ್ಯಕರ ಕೊಬ್ಬಿನಾಂಶ. ಈ 4 ಪಿಲ್ಲರ್ ಇದ್ರೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಹೇಗೆ ಅಂತ ಕರೆಕ್ಟ್ ಅರ್ಥ ಮಾಡ್ಕೋತಾ ಹೋಗೋಣ. ಅದನ್ನ ನಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಹೇಗೆ ಇನ್ಕ್ಲೂಡ್ ಮಾಡೋದು ಅಂತ ಕೂಡ ನಾನು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಮೊದಲನೇದು ಪ್ರೋಟೀನ್. ಪ್ರೋಟೀನ್ ಸರಿಯಾಗಿದ್ರೆ ನಮ್ಮ ದೇಹದಲ್ಲಿ ಇರುವಂತಹ ಈ ಪಿಲ್ಲರ್ಗಳಲ್ಲಿ ಇರುವಂತಹ ಸ್ಟೀಲ್ ರಾಡ್ ತರ, ಸ್ಟೀಲ್ ರಾಡ್ ಅದ ಆ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಸ್ಟೀಲ್ ರಾಡ್ಗಳಿದ್ದು ಕ್ಯಾಲ್ಸಿಯಂ ಬೇರೆ ಎಲ್ಲ ಇದ್ದಾಗ ಮಾತ್ರ ನಮ್ಮ ಮೂಳೆಗಳು, ನಮ್ಮ ದೇಹ ಕರೆಕ್ಟ್ ಆಗಿ ಗಟ್ಟಿಯಾಗಿರುತ್ತೆ. ಸೊ ಆ ಸ್ಟೀಲ್ ರಾಡಿನ ಕೆಲಸ ಪ್ರೋಟೀನ್ ಮಾಡುತ್ತೆ. ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿರುತ್ತೆ ಪ್ರೋಟೀನ್ ಆಗಿದ್ದಾಗ. ಸೊ ಅದು ಮೆಟಬಾಲಿಸಮ್ ಚೆನ್ನಾಗಿರುತ್ತೆ, ನಮ್ಗೆ ಶಕ್ತಿ ಸಿಗುತ್ತೆ, ನಮ್ಮ ದೇಹವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಆದ್ರೆ ಹೆಚ್ಚಿನವರು ನಮ್ಮ ಆ ದಿನದ ತಿಂಡಿಯಲ್ಲಿ ನಾವು ಪ್ರೋಟೀನ್ ತಿಂತಾ ಇರಲ್ಲ. ಸೊ ಪ್ರೋಟೀನ್ ಬೇಕು ಅಂದ್ರೆ ಏನೇನು ಸೇರಿಸ್ಕೋಬಹುದು? ಮೊಳಕೆ ಕಾಳುಗಳು, ಮೊಳಕೆ ಒಡಿಸಿದ ಕಾಳಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಪ್ರೋಟೀನ್ ಸಿಗುತ್ತೆ. ಹಾಲು, ಹಾಲಿನ ಪದಾರ್ಥ, ಬೆಳಿಗ್ಗೆ ತಿಂಡಿ ಜೊತೆ 1 ಲೋಟ ಹಾಲನ್ನು ಕುಡಿಯೋದು, 1 ಕಪ್ ಮೊಸರನ್ನ ತಿನ್ನೋದು, ಚೀಸ್ ಅಥವಾ ಈ ಪನ್ನೀರನ್ನ ಉಪಯೋಗಿಸುವಂಥದ್ದು, ಇದರಲ್ಲಿ ಬಹಳ ಚೆನ್ನಾಗಿ ನಮ್ಗೆ ಪ್ರೋಟೀನ್ ಸಿಗುತ್ತೆ. ಮೊಟ್ಟೆ ತಿನ್ನೋರಾದ್ರೆ ಮೊಟ್ಟೆ, 2 ಮೊಟ್ಟೆ, ಅದರಲ್ಲೂ ಬಿಳಿ ಭಾಗ ಅದನ್ನ ಬೇಯಿಸ್ಕೊಂಡು ತಿನ್ನೋದ್ರಿಂದ ಅಥವಾ ಆಮ್ಲೆಟ್ ಮಾಡಿ ವೆಜಿಟೇಬಲ್ ಹಾಕೊಂಡು ತಿನ್ನೋದ್ರಿಂದ ಅದರಿಂದ ಬಹಳ ಅನುಕೂಲ ಆಗಿ ಚೆನ್ನಾಗಿ ಪ್ರೋಟೀನ್ ನಮ್ಗೆ ಸಿಗುತ್ತೆ. ನಾವು ತಿನ್ಬೇಕಾದ್ರೆ ಆಹಾರದ ಜೊತೆಗೆ ಕೇವಲ ಅದರ ಜೊತೆ ಯಾವುದೋ ಒಂದು ಸ್ವಲ್ಪ ಚಟ್ನಿ ಮಾತ್ರ ಹಚ್ಕೊಂಡು ತಿನ್ನೋದ್ರ ಬದಲು ಕರೆಕ್ಟ್ ಆಗಿ ಈ ತರಕಾರಿ ಸಾಂಬಾರನ್ನ ಮಾಡೋದ್ರಿಂದ, ತರಕಾರಿ ಪಲ್ಯ ಮಾಡೋದ್ರಿಂದ ಬಹಳ ಚೆನ್ನಾಗಿ ಅನುಕೂಲ ಆಗ್ತಾ ಹೋಗುತ್ತೆ. ಈ ಕಾರ್ಬೋಹೈಡ್ರೇಟ್ ಹೆಚ್ಚಿರುವಂತ ಆಹಾರವನ್ನ ತಗೋತೀವಿ ನಾವು. ಬೆಳಿಗ್ಗೆ ಹೊತ್ತು ಇಡ್ಲಿ, ದೋಸೆ, ಚಪಾತಿ ಏನಾದ್ರೂ ಮಾಡ್ಕೊಂಡ್ರೆ ಸ್ವಲ್ಪ ಚಟ್ನಿ ಮಾಡ್ಕೊಂಡು ತಿನ್ಕೊಂಡ್ಬಿಡ್ತೀವಿ. ಅದ್ರ ಬದಲು ತರಕಾರಿ ಪಲ್ಯ ಮಾಡೋದು, ತರಕಾರಿ ಸಾಂಬಾರ್ ಮಾಡ್ಕೊಂಡು ಸರಿಯಾಗಿ ತಿನ್ನೋದ್ರಿಂದ ಬಹಳ ಚೆನ್ನಾಗಿ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಸಾಂಬಾರಲ್ಲಿ ಅದು ಕೇವಲ ನೀರು ಮತ್ತೆ 1-2 ತರಕಾರಿ ಇದ್ರೆ ಸಾಕಾಗೋದಿಲ್ಲ, ಅದು ಸಾಂಬಾರೇ ಅಲ್ಲ. ಸಾಂಬಾರ್ ಗಟ್ಟಿಯಾಗಿ ಕರೆಕ್ಟ್ ಆಗಿ ಪ್ರೋಟೀನ್ ಯುಕ್ತ ಆಗ್ಬೇಕು ಅಂದ್ರೆ ಹೆಚ್ಚು ಬೇಳೆಗಳನ್ನ ಹಾಕ್ಬೇಕು, ದಪ್ಪ ಸಾಂಬಾರ್ ಇರಬೇಕು, ಅವಾಗ ನಮ್ಗೆ ಹೆಚ್ಚು ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನಮ್ಗೆ ಪ್ರೋಟೀನ್ ಸಿಗುತ್ತೆ. ಬೇರೆ ರೀತಿ ಕೆಲವೊಂದು ಫ್ರೂಟ್ಸ್ ಅಂಡ್ ಸೀಡ್ಸ್, ನಟ್ಸ್ ಅಲ್ಲಿ, ಈ ಸೋಯಾ ಚಂಕ್ಸ್ ಗಳಲ್ಲಿ, ಇದರಲ್ಲಿ ನಮ್ಗೆ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಅದನ್ನ ನಾವು ಕರೆಕ್ಟ್ ಅರ್ಥ ಮಾಡ್ಕೊಂಡು ತಗೊಳ್ಳೋಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಸೊ ಪ್ರೋಟೀನ್ ನಮ್ಮ ಪ್ರತಿಯೊಂದು ಆಹಾರದ ಜೊತೆ ಬೇಕೇ ಬೇಕು. ಎರಡನೇದು, ಕರೆಕ್ಟ್ ಆಗಿ ಕ್ಯಾಲ್ಸಿಯಂ ಬೇಕು. ಪ್ರೋಟೀನ್ ಜೊತೆಗೆ ಕ್ಯಾಲ್ಸಿಯಂ ಅಂದ್ರೆ ಪ್ರೋಟೀನ್ ಒಳಗಡೆ ಇರುವಂತಹ ಸ್ಟೀಲ್ ರಾಡ್ ಆದ್ರೆ ಕ್ಯಾಲ್ಸಿಯಂ ಅದ್ರ ಸುತ್ತಮುತ್ತ ಇರುವಂತಹ ಸಿಮೆಂಟ್ ಅಂತ ಹೇಳ್ಬೋದು. ಮೂಳೆಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ, ದೇಹವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಕ್ಯಾಲ್ಸಿಯಂ ಬೇಕು. ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊಡುವಂತಹ ಬೆಳಗಿನ ತಿಂಡಿಯಲ್ಲಿ ತಗೊಳ್ಬೇಕಾಗಿರುವಂತಹ ಆಹಾರದಲ್ಲಿ ಮುಖ್ಯವಾಗಿರುವಂತದ್ದು ಹಾಲು, ಹಾಲಿನ ಪದಾರ್ಥ. ಅದರಲ್ಲಿ ಪ್ರೋಟೀನ್ ಇರುತ್ತೆ, ಕ್ಯಾಲ್ಸಿಯಂ ಬಹಳ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಾವು ಎಳ್ಳಲ್ಲಿ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ, ರಾಗಿಯಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಹೆಚ್ಚಿನವರು ರಾಗಿಯನ್ನ ನಾವು ಬಳಸೋದನ್ನ ಮರ್ತೇ ಬಿಟ್ಟಿದ್ದೀವಿ. ಹಲವಾರು ಹಳ್ಳಿ ಕಡೆ ಮಾತ್ರ ಬಳಸ್ತಾ ಇರ್ತಾರೆ. ಸೊ ರಾಗಿಯನ್ನ ಕರೆಕ್ಟ್ ಆಗಿ ಬಳಸಬೇಕು. ರಾಗಿ ದೋಸೆ, ರಾಗಿ ಅಂಬ್ಲಿ, ರಾಗಿಯಿಂದ ಬೇರೆ ಬೇರೆ ರೀತಿಯಾದಂತಹ ಪದಾರ್ಥಗಳನ್ನ, ರಾಗಿ ಮುದ್ದೆಯನ್ನ ಮಾಡುವಂಥದ್ದು, ಇದನ್ನ ತಗೊಳ್ಳೋದ್ರಿಂದ, ಎಳ್ಳನ್ನ ತಿನ್ನೋದ್ರಿಂದ, ಕೆಲವೊಂದಿಷ್ಟು ಸೊಪ್ಪು ತರಕಾರಿಗಳನ್ನ ಕರೆಕ್ಟ್ ಆಗಿ ತಗೊಳ್ಳೋದ್ರಿಂದ, ನಟ್ಸ್ ಅಂಡ್ ಸೀಡ್ಸ್ ಅನ್ನು ತಿನ್ನೋದ್ರಿಂದ ಕ್ಯಾಲ್ಸಿಯಂ ಚೆನ್ನಾಗಿ ಸಿಗುತ್ತೆ. ಕ್ಯಾಲ್ಸಿಯಂ ಹೇಗೆ ಸರಿಯಾಗಿ ನಮಗೆ ಸಪೋರ್ಟ್ ಮಾಡುತ್ತೆ, ಕ್ಯಾಲ್ಸಿಯಂನ ನಮ್ಮ ಆಹಾರದಲ್ಲಿ ಹೇಗೆ ಕರೆಕ್ಟ್ ಆಗಿ ತಗೋಬಹುದು ಅಂತ ಡೀಟೇಲ್ಡ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದೀರಿ. ನೀವು ಅದನ್ನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ನಂತರ ನೋಡಬಹುದು. ಸೊ ಕ್ಯಾಲ್ಸಿಯಂ ಯುಕ್ತ ಆಹಾರ ಬೇಕು, ಬೆಳಗಿನ ತಿಂಡಿಯಲ್ಲಿ ಸೇರಿಸಬೇಕು. ನಾವು ಕ್ಯಾಲ್ಸಿಯಂ ಮೊದಲನೇದು
ಪ್ರೋಟೀನ್ ಇದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ. ಎರಡನೇದು ಕ್ಯಾಲ್ಸಿಯಂನ ಸೋರ್ಸ್ ಇದೆಯೋ ಇಲ್ವೋ ಅಂತ ಕರೆಕ್ಟ್ ಆಗಿ ನೋಡ್ಕೋಬೇಕು. ಮೂರನೇದು ನಾರಿನಂಶ ಇರಬೇಕು, ಫೈಬರ್. ನಾರಿನಂಶ ಇದ್ದಾಗ ಮಾತ್ರ ನಮ್ಮ ಸಡನ್ ಆಗಿ ಇನ್ಸುಲಿನ್ ಸ್ಪೈಕ್ ಆಗೋದನ್ನ ನಾವು ತಡಿಬಹುದು. ನಿಧಾನವಾಗಿ ನಮ್ಮ ರಕ್ತದಲ್ಲಿ ಬ್ಲಡ್ ಗ್ಲೂಕೋಸ್ ಸರಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾರಿನಂಶ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಈ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ, ಸರಿಯಾಗಿ ಜೀರ್ಣ ಆಗುತ್ತೆ, ಒಳ್ಳೆ ಪೋಷಕಾಂಶಗಳು ಸರಿಯಾಗಿ ಹೀರ್ಕೊಳ್ಳುತ್ತೆ, ಕರೆಕ್ಟ್ ಆಗಿ ನಮ್ಮ ಇಡೀ ದಿನ ಚೈತನ್ಯಯುತವಾಗಿ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಾರು ನಮ್ಗೆ ಹೇಗೆ ಸಿಗುತ್ತೆ? ತರಕಾರಿಯಲ್ಲಿ ಸಿಗುತ್ತೆ, ಹಣ್ಣುಗಳಲ್ಲಿ ಸಿಗುತ್ತೆ, ಸೊಪ್ಪುಗಳಲ್ಲಿ ಸಿಗುತ್ತೆ. ಇದನ್ನ ನಾವು ಕರೆಕ್ಟ್ ಆಗಿ ತಗೋತಾ ಇದೀವಾ ಅಂತ ನೋಡ್ಬೇಕು. ಕೇವಲ ಬರೀ ಇಡ್ಲಿ ಚಟ್ನಿ, ಇಡ್ಲಿ ಮೊಸರನ್ನ ತಿಂದ್ಬಿಟ್ರೆ ನಮ್ಗೆ ಈ ನಾರಿನಂಶ ಸಿಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಪ್ರತಿದಿನ ಒಂದಲ್ಲ ಒಂದು ರೀತಿಯಾದಂತಹ ತರಕಾರಿ ಪಲ್ಯ ಅಥವಾ ಸಾಂಬಾರನ್ನ ತಗೊಳ್ಳೋದ್ರಿಂದ, ನಾನು ಈಗಾಗಲೇ ಹೇಳಿದಾಗೆ ದಪ್ಪ ಸಾಂಬಾರ್ ಮಾಡಿ ಹೆಚ್ಚು ತರಕಾರಿಗಳನ್ನು ತಗೊಳ್ಳೋದ್ರಿಂದ, ತರಕಾರಿ ಸಲಾಡ್ ಅನ್ನ ತಗೊಳ್ಳೋದ್ರಿಂದ ಬಹಳ ಚೆನ್ನಾಗಿ ನನಗೆ ನಾರಿನಂಶ ಸಿಗುವಂತದ್ದಾಗತ್ತೆ. ಸೊ ಆ ತರ ಮಾಡ್ತಾ ಇದೀವಾ ಅಂತ ನೋಡ್ಕೊಂಡು ನಾವು ಕರೆಕ್ಟ್ ಆಗಿ ಮುಂದುವರಿಬೇಕು. ಇದು ಮೂರನೇ ಪಿಲ್ಲರ್. ನಾಲ್ಕನೇ ಪಿಲ್ಲರ್ ಬಹಳ ಮುಖ್ಯವಾದಂತದ್ದು ಆರೋಗ್ಯಕರ ಕೊಬ್ಬಿನಂಶ. ಕೊಬ್ಬು ಅಂದ ತಕ್ಷಣ ಫ್ಯಾಟ್, ನನಗೆ ಫ್ಯಾಟ್ ಕಡಿಮೆ ಮಾಡಬೇಕು, ದೇಹ ತೂಕ ಕಡಿಮೆ ಮಾಡಬೇಕು ಅಂತ ಎಲ್ಲಾ ಫ್ಯಾಟ್ ಅನ್ನ ಬಿಟ್ಬಿಡ್ತೀನಿ ಅನ್ನೋದು ಒಳ್ಳೇದಲ್ಲ. ನಮ್ಮ ದೇಹದಲ್ಲಿ ಹೆಚ್ಚು ಫ್ಯಾಟ್ ಅನ್ನ ತಿನ್ನಬಾರ್ದು. ಲಿಮಿಟ್ ಅಲ್ಲಿ ಒಳ್ಳೆಯ ಆರೋಗ್ಯಕರ ಫ್ಯಾಟ್ ಇದ್ದಾಗ ಮಾತ್ರ ನಮ್ಮ ಹಾರ್ಮೋನ್ಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. ವಿಟಮಿನ್ ಎ, ಡಿ, ಇ ಮತ್ತು ಕೆ ಕರೆಕ್ಟ್ ಆಗಿ ನಮ್ಮ ದೇಹದಲ್ಲಿ ಹೀರ್ಕೋಬೇಕು ಅಂದ್ರೆ ಆರೋಗ್ಯಕರ ಕೊಬ್ಬಿನಂಶ ಬೇಕೇ ಬೇಕು. ಈ 4 ವಿಟಮಿನ್ಗಳು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ಹೇಳ್ತೀವಿ. ಸೊ ಅದು ಸರಿಯಾಗಿ ಬೇಕು ಅಂದ್ರೆ ಒಳ್ಳೆಯ ಕೊಬ್ಬಿನಂಶ ಬೇಕು. ಅದರ ಜೊತೆಗೆ ನಮ್ಗೆ ಈ ಆರೋಗ್ಯಕರ ಕೊಬ್ಬಿನಂಶ ತಗೊಂಡ್ರೆ ನಮ್ಮ ಹೊಟ್ಟೆ ತುಂಬಿದಂತ ಭಾವನೆ ಬರುತ್ತೆ. ನಂತರ ಇಡೀ ದಿನ ನಾವು ತಿನ್ನುವಂತ ಆಹಾರದಲ್ಲಿ ಪ್ರಮಾಣ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ನಮ್ಮ ಹಾರ್ಮೋನ್ಗಳು ಕರೆಕ್ಟ್ ಆಗಿ ಮೇಂಟೈನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಳ್ಳೆ ಕೊಬ್ಬಿನಂಶ ಬೆಳಿಗ್ಗೆ ಹೊತ್ತು ನಮ್ಗೆ ಎಲ್ಲಿಂದ ಸಿಗುತ್ತೆ? ಕರೆಕ್ಟ್ ಆಗಿ ಈ ಕೊಬ್ಬರಿಯಲ್ಲಿ ಅಥವಾ ತೆಂಗಿನಕಾಯಿಯನ್ನ ಬಳಸೋದ್ರಿಂದ ಒಳ್ಳೆ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇರುತ್ತೆ, ಅದನ್ನ ನಾವು ತಗೋಬಹುದು. ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪವನ್ನ ಬಳಸೋದ್ರಿಂದ ಅನುಕೂಲ ಆಗುತ್ತೆ. ನಿಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಿತ್ತು ಅಂದ್ರೆ ಅದನ್ನ ತುಂಬಾ ಲಿಮಿಟೆಡ್ ಆಗಿ ಉಪಯೋಗಿಸೋದು ಒಳ್ಳೇದು. ಆದ್ರೆ ಇದೆಲ್ಲ ಏನು ತೊಂದರೆ ಇಲ್ಲ ಅಂದ್ರೆ 1 ಚಮಚ ತುಪ್ಪವನ್ನ ಬಳಸೋದ್ರಿಂದ ಅನುಕೂಲ ಆಗುತ್ತೆ. ತೆಂಗಿನಕಾಯಿನ ಕರೆಕ್ಟ್ ಆಗಿ ಬಳಸಬಹುದು. ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅನ್ನ ಬಳಸಬಹುದು. ಅದೆಲ್ಲದು ಆರೋಗ್ಯಕರ ಕೊಬ್ಬಿನಂಶ ಅದರಲ್ಲಿ ಇರುತ್ತೆ. ಹೆಚ್ಚಿನ ಎಣ್ಣೆಯನ್ನು ತಗೋಬೇಕಾದ್ರೆ ನಾವು ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಬಿಸಿ ಮಾಡಿ ತಯಾರು ಮಾಡಿರುವಂತಹ ರಿಫೈನ್ಡ್ ಎಣ್ಣೆ ಬದಲು ಅಂದ್ರೆ ಈ ಮರದ ಗಾಣದಲ್ಲಿ ತಯಾರಿ ಮಾಡಿರುವಂತಹ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನ ನಾವು ಬಳಸುವಂತದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಅದರ ಜೊತೆಗೆ ಒಳ್ಳೆ ಕೊಬ್ಬಿನಂಶ ನಮ್ಗೆ ಹಲವಾರು ನಟ್ಸ್ ಅಂಡ್ ಸೀಡ್ಸ್ ಅಲ್ಲಿ ಸಿಗುತ್ತೆ. ಬೆಳಗಿನ ಹೊತ್ತು ಒಂದು 3 ರಿಂದ 4 ಬಾದಾಮಿಯನ್ನ ತಿನ್ನೋದು, ಅಕ್ರೋಡ್ ವಾಲ್ನಟ್ ಅನ್ನ ತಿನ್ನೋದು, ಅಗಸೆ ಬೀಜ, ಚಿಯಾ ಬೀಜ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಈ ತರ ಒಂದು ಸೀಡ್ ಮಿಕ್ಸ್ ಅನ್ನ 1 ಚಮಚ ತಿನ್ನೋದ್ರಿಂದ ಅದರಲ್ಲಿ ಒಳ್ಳೆಯ ಕೊಬ್ಬಿನಂಶ, ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳು ಸಿಗುತ್ತೆ ನಮ್ಗೆ. ಜಿಂಕ್, ಮ್ಯಾಗ್ನೀಷಿಯಂ ಇವೆಲ್ಲದೂ ಕೂಡ ಇದರಲ್ಲೆಲ್ಲ ಸಿಕ್ಕಿದಾಗ ನಮ್ಮ ಆರೋಗ್ಯಕ್ಕೆ, ನಮ್ಮ ಮೂಳೆ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ತೂಕ ಕಡಿಮೆ ಮಾಡ್ಲಿಕ್ಕೆ 4ನೇ ಪಿಲ್ಲರ್ ಒಳ್ಳೆಯ ಕೊಬ್ಬಿನಂಶ ನಮ್ಗೆ ಪೂರೈಕೆ ಆದಾಗುತ್ತೆ. ಸರಿಯಾಗಿ ಇದನ್ನ ಹೇಗೆ ಅಳವಡಿಸೋದು? ನಮ್ಮ ಮನೆಯಲ್ಲಿ ಬೆಳಗ್ಗೆ ಇಡ್ಲಿ ಅಥವಾ ದೋಸೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಇಡ್ಲಿ ದೋಸೆ ಬಹಳ ಒಳ್ಳೆಯ ತಿಂಡಿ. ಅದು ರಾತ್ರಿ ಇಟ್ಟು ಫರ್ಮೆಂಟ್ ಮಾಡಿರೋದ್ರಿಂದ ನಮ್ಮ ಒಳ್ಳೆಯ ಪಚನ ಕ್ರಿಯೆಗೆ, ಗುಡ್ ಗಟ್ ಬ್ಯಾಕ್ಟೀರಿಯಾಗೆ ಬಹಳ ಒಳ್ಳೆಯ ಉತ್ತೇಜನವನ್ನು ಕೊಡುತ್ತೆ. ಚೆನ್ನಾಗಿ ಆರೋಗ್ಯ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಕೇವಲ ಇಡ್ಲಿ ದೋಸೆ ಸ್ವಲ್ಪ ಬೆಲ್ಲ ಹಚ್ಕೊಂಡು ಸಕ್ಕರೆ ತುಪ್ಪ ಹಚ್ಕೊಂಡು ತಿನ್ನೋದ್ರಿಂದ ನಮ್ಗೆ ಅನುಕೂಲ ಆಗೋದಿಲ್ಲ. ಸೊ ಅದ್ರ ಬದಲು ಕೇವಲ ಚಟ್ನಿ ಮಾಡೋದ್ರ ಬದಲು ಅದ್ರ ಜೊತೆಗೆ ಒಂದು ತರಕಾರಿ ಸಾಂಬಾರನ್ನ ಮಾಡಿ, 1 ಮುಷ್ಟಿ ಮೊಳಕೆ ಕಾಳನ್ನ ಅದರ ಜೊತೆಗೆ ಬಳಸ್ಕೊಳ್ಳಿ. ಅವಾಗ ಚೆನ್ನಾಗಿ ನಾವು ಕರೆಕ್ಟ್ ಆಗಿ ತಿಂದಾಗುತ್ತೆ. ಸ್ವಲ್ಪ ಮೊಸರನ್ನ ಹಾಕೊಂಡು ತಗೊಳ್ಳಿ. 1 ಲೋಟ ಹಾಲನ್ನ ಕುಡೀರಿ. ತಿಂಡಿಗಿಂತ ಮುಂಚೆ ಬಾದಾಮ್ ಮತ್ತು ಅಕ್ರೋಡ್ ತಿನ್ನುವಂತಹ ಅಭ್ಯಾಸವನ್ನ ಇಟ್ಕೊಳ್ಳಿ. ಇದರಿಂದ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇದು ನಾವು ಇಡ್ಲಿ ದೋಸೆ ಮಾಡಿದ್ರೆ ಅದನ್ನ ಹೇಗೆ ಆರೋಗ್ಯಕರ ಮಾಡುವಂಥದ್ದು ಅಂತ ಅರ್ಥ ಮಾಡ್ಕೊಂಡ್ವಿ. ಎರಡನೇದು ರಾಗಿ ಇರುವಂತ ತಿಂಡಿಯನ್ನ ನಾವು ಬಳಸಬೇಕು. ಹೆಚ್ಚು ರಾಗಿ ದೋಸೆ, ರಾಗಿ ಮುದ್ದೆ ಇದನ್ನ ನಾವು ಮರಿತಾ ಇದೀವಿ. ಸೊ ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡು ಅದರ ಜೊತೆಗೆ ಸಾಂಬಾರು, ಮೊಸರು ಇದನ್ನ ಹಾಕೊಂಡು ತಿನ್ನೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಕರೆಕ್ಟ್ ಆಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಮೂರನೇದು, ನಾವು ಹೆಚ್ಚಿನವರು ಮನೆಯಲ್ಲಿ ಕೆಲವೊಮ್ಮೆ ಉಪ್ಪಿಟ್ಟು, ಅವಲಕ್ಕಿ ಮಾಡ್ತಾರೆ. ಅವಾಗ ಕೇವಲ ರವೆ ಅಥವಾ ಕೇವಲ ಅವಲಕ್ಕಿ ಮಾತ್ರ ಹಾಕೊಂಡು ತಗೊಳ್ಳೋದಕ್ಕಿಂತ ಹೆಚ್ಚು ತರಕಾರಿಗಳನ್ನ ಹಾಕ್ಬೇಕು. ಕ್ಯಾರೆಟ್ ಹಾಕ್ಬೇಕು, ಬೀನ್ಸ್ ಹಾಕ್ಬೇಕು, ಬಟಾಣಿ ಹಾಕ್ಬೇಕು, ಕ್ಯಾಪ್ಸಿಕಮ್ ಹಾಕ್ಬೇಕು, ದೊಡ್ಡ ಮೆಣಸಿನಕಾಯಿ ಹಾಕ್ಬೇಕು. ಇದನ್ನೆಲ್ಲ ಹೆಚ್ಚು ತರಕಾರಿಗಳನ್ನ ಹಾಕೊಂಡು ತಗೊಳ್ಳೋದ್ರಿಂದ ನಮ್ಗೆ ಹೆಚ್ಚು ನಾರಿನಂಶನೂ ಸಿಗುತ್ತೆ, ಪೋಷಕಾಂಶಗಳು ಸಿಗುತ್ತೆ. ಅದರ ಜೊತೆಗೆ ಮೊಸರನ್ನ ಹಾಕೊಂಡು ತಿನ್ನೋದ್ರಿಂದ ನಮ್ಗೆ ಕ್ಯಾಲ್ಸಿಯಂ, ಪ್ರೋಟೀನ್ ಎಲ್ಲದೂ ಸಿಕ್ಕಾಗುತ್ತೆ. ಜೊತೆಗೆ 1 ಮುಷ್ಟಿ ಮೊಳಕೆ ಕಾಳನ್ನ ನಾವು ಮರಿಬಾರ್ದು. ಯಾರು ನಾನ್ ವೆಜ್ ತಿಂತಾರೋ 2 ಎಗ್ ವೈಟ್ ಅಂದ್ರೆ ಈ ಮೊಟ್ಟೆ ಬಿಳಿ ಭಾಗವನ್ನ ಬೇಯಿಸ್ಕೊಂಡು ತಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಸೊ ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೊಂಡು ತಗೋತಾ ಇದೀವಾ ಅಂತ ನೋಡ್ಬೇಕು. ಇದು ನಾವು ಈ ಅವಲಕ್ಕಿ ಅಥವಾ ನಮ್ಮ ಉಪ್ಪಿಟ್ಟನ್ನ ಮಾಡಿದ್ರೆ ಹೇಗೆ ಆರೋಗ್ಯಕರ ಮಾಡಬಹುದು ಅಂತ ಆಯ್ತು. 4ನೇದು, ನನಗೆ ಪ್ರೋಟೀನ್ ಜಾಸ್ತಿ ಬೇಕು ಡಾಕ್ಟ್ರೆ, ನಾನು ಕರೆಕ್ಟ್ ಆಗಿ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೀನಿ ಅಥವಾ ತೂಕ ಕರೆಕ್ಟ್ ಆಗಿ ಇಳಿಸ್ಬೇಕು ಅಂತಂದ್ರೆ ಹೆಚ್ಚು ಪ್ರೋಟೀನ್ ಅನ್ನ ನಾವು ಕರೆಕ್ಟ್ ಆಗಿ ತಗೊಳ್ಬೇಕಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿ ನೀರನ್ನು ಕುಡಿಯುವಂತದ್ದು. ಅದರ ಜೊತೆಗೆ ಬೆಳಿಗ್ಗೆ
ಎದ್ದ ತಕ್ಷಣನೇ ಒಂದು 4-5 ಸಿಪ್ಪೆ ತೆಗೆದಿರುವಂತಹ ಬಾದಾಮನ್ನ, ಒಂದು 2-3 ಅರ್ಧ ಭಾಗ ಅಕ್ರೋಡನ್ನ ತಿನ್ನೋದ್ರಿಂದ, ಈ ಸೀಡ್ ಮಿಕ್ಸ್ ಅನ್ನ ತಗೊಳ್ಳೋದ್ರಿಂದ, ಪ್ರೋಟೀನ್ ಪೌಡರ್ ನ ಹಾಕೊಂಡು ನಾವು ತಗೊಳ್ಳೋದ್ರಿಂದ ಕರೆಕ್ಟ್ ಆಗಿ ಪ್ರೋಟೀನ್ ಹೆಚ್ಚು ಮಾಡಿದಷ್ಟು ನಮ್ಮ ಬೆಳಗಿನ ತಿಂಡಿಯಲ್ಲಿ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದ್ರ ಜೊತೆಗೆ ನಾವು ಬೆಳಗಿನ ತಿಂಡಿಯಲ್ಲಿ ಏನೇ ತಿನ್ನಬಾರ್ದು ಅಂತ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಹೆಚ್ಚು ಮೈದಾ ಇರುವಂತಹ ಆಹಾರ, ಬಿಸ್ಕೆಟ್ ಅನ್ನ ತಿನ್ನುವಂಥದ್ದು, ಟೀ ಜೊತೆ ಬಿಸ್ಕೆಟ್ ಕುಡಿತಾರೆ, ಬಿಸ್ಕೆಟ್ ಎಲ್ಲ ತಿಂತಾ ಇರ್ತಾರೆ, ಅದು ತಪ್ಪು. ಅದ್ರ ಜೊತೆಗೆ ಈ ಕಾರ್ನ್ ಫ್ಲೇಕ್ಸ್ ಅನ್ನ ತಿನ್ನುವಂಥದ್ದು, ಅದರಲ್ಲೂ ಸಡನ್ ಆಗಿ ಶುಗರ್ ಸ್ಪೈಕ್ ಆಗ್ಬಿಡುತ್ತೆ. ಬ್ರೆಡ್ ಜಾಮ್ ತಿನ್ನೋದು ಅಥವಾ ಬೇಕರಿ ಐಟಮ್ ಅನ್ನ ತಿನ್ನುವಂಥದ್ದು, ಫ್ರೂಟ್ ಜ್ಯೂಸ್, ಹಣ್ಣಿನ ರಸ ಜ್ಯೂಸ್ ಅಲ್ಲಿ ಕುಡಿಯುವಂಥದ್ದು, ಅದರ ಬದಲು ಇಡೀ ಹಣ್ಣನ್ನು ತಿನ್ಬೋದು. ಅದರಲ್ಲಿ ನಾರಿನಾಂಶ, ಪೋಷಕಾಂಶಗಳು ನಮ್ಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಆ ಸಡನ್ ಆಗಿ ಶುಗರ್ ಸ್ಪೈಕ್ ಆಗೋದನ್ನ ತಪ್ಪಿಸಿದಾಗುತ್ತೆ. ಸೊ ಈ ಎಲ್ಲ ತಪ್ಪುಗಳನ್ನು ಮಾಡ್ತಿದ್ರೆ ನೀವು ಮಾಡ್ಕೋಬೇಡಿ. ನಾನು ಈಗ ಹೇಳಿರುವಂತಹ 4 ಪಿಲ್ಲರ್ ಎಲ್ಲರಿಗೂ ಅನ್ವಯ ಆಗುತ್ತೆ. ಅಂದ್ರೆ ಈಗ ನಿಮ್ಗೆ ಸಕ್ಕರೆ ಕಾಯಿಲೆ ಇದ್ರೂ ಕೂಡ ಅದನ್ನ ಮಾಡ್ಬೋದು. ವಯಸ್ಸಾದ ನಂತರ ನಿಮ್ಗೆ ಮಂಡಿ, ಸೊಂಟ ನೋವು, ಬೆನ್ನೋವು ಇದೆ, ನಾನು ಇದನ್ನ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಇದರಿಂದ ನಿಮ್ಮ ಆರೋಗ್ಯಕ್ಕೆ ಖಂಡಿತ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಸ್ವಲ್ಪ ಅರಿಶಿನ, ಶುಂಠಿ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಸಿಗುತ್ತೆ. ಉರಿಯೂತವನ್ನ ಕಡಿಮೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಇನ್ನಷ್ಟು ಸುಧಾರಣೆ ಆಗುತ್ತೆ. ಹೆಚ್ಚಿನವರು 40-45 ವರ್ಷದ ನಂತರ ಹೆಂಗಸರಲ್ಲಿ ಈ ಋತುಚಕ್ರ ನಿತ್ತ ನಂತರ ಆಸ್ಟಿಯೋಪೋರೋಸಿಸ್, ಮೂಳೆಗಳು ಇನ್ನಷ್ಟು ವೀಕ್ ಆಗ್ತಾ ಬರುತ್ತೆ, ಮಾಂಸಖಂಡಗಳು ವೀಕ್ ಆಗುತ್ತೆ. ಸೊ ಅಂತವ್ರು ಕರೆಕ್ಟ್ ಆಗಿ ಈ 4 ಪಿಲ್ಲರ್ ಗಳನ್ನ ರೂಢಿ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ಮೂಳೆ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ಲವಲವಿಕೆಯಿಂದ ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ 4 ಪಿಲ್ಲರ್ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಇದೇ ರೀತಿ ಸುಲಭವಾದ ಟಿಪ್ಸ್ ನಿಮ್ಗೆ ಮನೆಗೆ ಪ್ರತಿದಿನ ಫ್ರೀಯಾಗಿ ನಿಮ್ಮ ವಾಟ್ಸ್ಆಪ್ಗೆ ಬೇಕು ಅಂತಂದ್ರೆ ನಾನು ವಾಟ್ಸ್ಆಪ್ ಗ್ರೂಪ್, ಹೆಲ್ತ್ ಗ್ರೂಪ್ ಅನ್ನ ಶುರು ಮಾಡಿದ್ದೀನಿ. ಆ ಗ್ರೂಪ್ ಅನ್ನ ನೀವು ಸೇರ್ಕೊಂಡ್ರೆ ಪ್ರತಿದಿನ ಫ್ರೀಯಾಗಿ ಒಂದೊಂದು ವಾಟ್ಸ್ಆಪ್ ಹೆಲ್ತ್ ಟಿಪ್ ಅನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೀವೇನು ಸೇರ್ಕೊಂಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನ ನೀವು ಸೇರ್ಕೋಬಹುದು. ಅದೇ ರೀತಿ ಸುಲಭದಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಹೇಗೆ ರೂಢಿಸಬೇಕು, ದೇಹ ತೂಕವನ್ನ ಯಾವುದೇ ಜಿಮ್ ಇಲ್ಲದೆ ಬಿಸಿ ಲೈಫ್ ಅಲ್ಲೂ ಕೂಡ ಹೇಗೆ ಕಡಿಮೆ ಮಾಡಬಹುದು ಅಂತ ನಾನು 21 ದಿನದ weight loss ಕೋರ್ಸ್ ಅನ್ನ ಮಾಡಿದ್ದೀನಿ. ಅದರಲ್ಲಿ ಇದ್ರ ಬಗ್ಗೆ ಡೀಟೇಲ್ ಅನ್ನ ಹೇಳಿದ್ದೀನಿ. ಯಾವ್ಯಾವ ಆಹಾರವನ್ನ ತಗೋಬಹುದು, ಯಾಕೆ ತಗೋಬಹುದು, ಹೇಗೆ ಅದನ್ನ ರೂಢಿಸ್ಕೋಬಹುದು ಅಂತ ಪ್ರಾಕ್ಟಿಕಲ್ ಟಿಪ್ಸ್ ಜೊತೆಗೆ ಹೇಳಿದ್ದೀನಿ. ಅದನ್ನ ನೀವು ನೋಡ್ಬೇಕು ಅಂತಂದ್ರೆ ನನ್ನ weight loss ಕೋರ್ಸ್ ಅನ್ನ ಜಾಯ್ನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇದೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಹಂಚ್ಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.